ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಕಾರಿಂದ. ಇವತ್ತು ಯಾಕೆ ಕಾರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ, ನಾನು ಕಾರ್ನ ಒಂದು ಸ್ವಲ್ಪ ಶೋರೂಮ್ ಹತ್ರ ತೊಗೊಂಡೋಗ್ತಿದ್ದೀನಿ. ಯಾಕಂದರೆ ನೋಡಿ, ಕಾರ್ ಹಿಂಗೆ ಆನ್ ಮಾಡಿದಾಗ ಈ ಥರ ಸರ್ವಿಸ್ ಡ್ಯೂ ಅಂತ ಬರ್ತಿದೆ. ಆಲ್ರೆಡಿ ನಮ್ಮ ಕಾರ್ ಸರ್ವಿಸ್ ಆಗಿದೆ, 2000 ಮುಂಚೆನೇ ಸರ್ವಿಸ್ ಆಗಿದೆ. ಈ ಡ್ಯೂನ ಕ್ಲಿಯರ್ ಮಾಡಿಸ್ಕೊಂಬರಕ್ಕೆ ಹೋಗ್ತಿದ್ದೀವಿ. ಬನ್ನಿ ಬೇಗ ಹೋಗಿ ಕ್ಲಿಯರ್ ಮಾಡಿಸ್ಕೊಂಬರೋಣ. ನೋಡಿ ಗೈಸ್, ನಮ್ಮ ತಂಗಿನೂ ಬರ್ತವಳೆ. ಮತ್ತೆ ಇಲ್ಲಿ ನೋಡಿ, ಓಡ್ ಬಂದು ಕೂತ್ಬಿಟ್ಟವನೆ. ನಾಳೆ ಎಕ್ಸಾಮ್ ಐತಿ ಅವ್ನಿಗೆ, ಆದ್ರೂ ಓಡ್ ಬಂದು ಕೂತವನೀಗ. ನಾಡಿದ್ದು ಎಕ್ಸಾಮ್ ಐತೆ, ಆದ್ರೂ ಓಡ್ ಬಂದು ಕೂತವ್ನು ನಮ್ಮ ಜೊತೆ ಬರ್ತೀವಿ ಅಂತ. ಬನ್ನಿ ಬೇಗ ಹೋಗ್ಬಿಟ್ಟು ಸರ್ವಿಸ್ ಮಾಡಿಸ್ಕೊಂಬರೋಣ, ಆ ಡ್ಯೂ ಕ್ಲಿಯರ್ ಮಾಡಿಸ್ಕೊಂಡು. ನೋಡಿ ಎಲ್ಲ ಮುಗಿಸ್ಕೊಂಡು ಹೊಲ್ಟು. ಅವ್ರೇನಿಲ್ಲ, ಬಂದರು, ಏನೋ ಒಂದೆರಡು ಬಟನ್ ಅದಮ್ಕೂರು ಹೊಟ್ಟೋರು ಅಷ್ಟೇ, ಮುಗ್ದೋಯ್ತು. 2 ನಿಮಿಷದ ಕೆಲಸ. ನೋಡಿ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಇವತ್ತು ರಾತ್ರಿ ಒಂದು ಫಂಕ್ಷನ್ ಇದೆ, ಮದುವೆ, ಅಲ್ಲಿಗೆ ರೆಡಿ ಆಗಬೇಕು. ಬನ್ನಿ ಬೇಗ ಹೋಗಿ ರೆಡಿ ಆಗೋಣ. ನೋಡಿ, ನಮ್ಮ ಚಿಕ್ಕಮ್ಮ ಅವ್ರದ್ದು ಬಟ್ಟೆ ಐರನ್ ಕೊಟ್ಟಿರಂತೆ, ಅದನ್ನ ಈಸ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ಈಗ ಈಸ್ಕೊಂಡು ಬೇಗ ಹೋಗ್ಬಿಟ್ಟು ರೆಡಿ ಆಗಬೇಕು ಗಾಯ್ಸ್. ಹೇಳೋದಲ್ಲ, ಮದುವೆ ಇದೆ ಅಂತ. ನಮಗೆ ತುಂಬ ಬೇಕಾಗಿರೋರ್ದೆ ಮದುವೆ. ಹೋಗಿ ರೆಡಿ ಆಗಿಬಿಟ್ಟು ಮದುವೆಗೆ ಹೋಗೋದು ರೆಡಿ ಮಾಡ್ತೀನಿ ಬನ್ನಿ. ನೋಡಿ, ತಾರ್ನ ಮನೆಗೆ ಹಾಕ್ಬಿಟ್ಟು ಇವಾಗ ಇನೋವಾ ಎತ್ಕೊಂಡ್ಬಂದಿದ್ದೀವಿ. ಇದಕ್ಕೆ ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕು ಗೈಸ್, ಅದಕ್ಕೆ ಈ ಕಾರ್ ಎತ್ಕೊಂಡ್ಬಂದಿದ್ದೀವಿ. ನೋಡಿ ಇಲ್ಲಿ ನಮ್ಮ ತೆಂಗಿನ ನೋಡಿ, ಕಾರ್ ನಿಲ್ಲಿಸ್ಕೊಂಡವ್ರು ಈಗ ಟೈರೆಲ್ಲ ಬಿಚ್ಚಿ ವೀಲ್ ಅಲೈನ್ಮೆಂಟ್ ಮಾಡೋಕ್ಕೆ. ಇವಾಗ ಇದೇ ಟೈರ್ ಬಿಚ್ತಾರೆ. ಬನ್ನಿ ಟೈರ್ ಬಿಚ್ಚೋದು ವಿಡಿಯೋ ಮಾಡ್ತೀನಿ. ನೋಡಿ ಗೈಸ್, ಅಲ್ಲಿ ತಿರುಗ್ತಿದೆಯಲ್ಲ ವೀಲು, ಅದೇ ಮಿಷಿನಲ್ಲಿ ವೀಲ್ ಅಲೈನ್ಮೆಂಟ್ ಮಾಡೋದು. ಫಸ್ಟು ಚೆಕ್ ಮಾಡ್ತಾರೆ ವೀಲ್ಗಳೆಲ್ಲ ಬಿಚ್ಚಿಬಿಟ್ಟು ಏನಾದ್ರು ಡ್ಯಾಮೇಜ್ ಆಗಿದೆಯಾ, ಇಲ್ಲೆಲ್ಲ ಕರೆಕ್ಟಾಗಿದೆಯಾ ಅಂತ. ಆಮೇಲೆ ಇಲ್ಲೊಂದು ಕಾರ್ ನಿಂತಿದೆಯಲ್ಲ, ಈ ಕಾರ್ ಜಾಗಕ್ಕೆ ನಮ್ಮ ಕಾರ್ ಹಾಕ್ಕೊಂಡು ಕೆಳಗಡೆಯಿಂದ ಹೋಗಿ ಚೆಕ್ ಮಾಡ್ತಾರೆ. ಬನ್ನಿ ಅದನ್ನೂ ತೋರಿಸ್ತೀನಿ. ಸೊ ಎಲ್ಲ ಮಾಡಿದಾಯಿತು ಗೈಸ್. ಅವರು ಓನರು ಒಂದು ಸಲ ನೀಟಾಗಿದೆಯಾ ಇಲ್ವಾ ಅಂತ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ತೊಗೊಂಡೋಗ್ತಾ ಇದ್ದಾರೆ. ನಾವು ಹಿಂದೆ ಕೂತಿದ್ದೀವಿ, ಅಪ್ಪ, ತಂಗಿ, ನಾವು 3 ಜನ ಹೋಗಿದ್ದೋ. ನೋಡಿ ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ದಾರೆ, ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಈಗ ಇದೆಲ್ಲ ಆದಮೇಲೆ ಮನೆಗೆ ಹೋಗ್ಬಿಟ್ಟು ಬೇಗ ರೆಡಿ ಆಗಿಬಿಟ್ಟು ಹೋಗಬೇಕು ಮದುವೆಗೆ. ಬನ್ನಿ ಬೇಗ ಹೋಗೋಣ. ನೋಡಿ ಮನೆಗೆ ಬಂದು ಎಲ್ಲ ಮುಗಿಸ್ಕೊಂಡು ಈಗ ಒಂದು ಆಮ್ಲೆಟ್ ಹಾಕೋತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ಅಷ್ಟೇ ಗಾಯ್ಸ್ ನಾಷ್ಟ ತಿಂದಿದ್ದು, ಆಗಲೇ 3 ಗಂಟೆ ಆಗೋಗಿದೆ. ಈಗ ಊಟ ಮಾಡಿಬಿಟ್ಟು ರೆಡಿ ಆಗೋದೆ. ಬನ್ನಿ ಮುಂದೆ ವೀಡಿಯೋ ಮಾಡ್ತೀನಿ. ನೋಡಿ ಗೈಸ್, ರೆಡಿ ಆಗ್ಬಿಟ್ಟು ಕಾರಲ್ಲಿ ಕೂತಿದ್ದೀವಿ. ಇನ್ನೂ ನಮ್ಮ ಅಮ್ಮವ್ರು ಬಂದಿಲ್ಲ. ನೋಡಿ ಎಲ್ಲ ಅಲ್ಲಿಂದ ನಿಂತಿದ್ದಾರೆ. ಅವ್ರು ಬಂದಿದ ತಕ್ಷಣ ಇವಾಗ ಹೊರಡೋದಷ್ಟೇ ಗೈಸ್. ಬನ್ನಿ ಮದುವೆ ಮನೆಗೆ ಹೋಗಿ ವೀಡಿಯೋ ಮಾಡ್ತೀನಿ. ನೋಡಿ ಗೈಸ್, ಜಸ್ಟ್ ಇವಾಗ ಬಂದು ನೋಡಿ ಎಲ್ಲರೂ ಹೋಗ್ತಾ ಇದ್ದೀವಿ ಒಳಗೋಗಿ ವೀಡಿಯೋ ಮಾಡ್ತೀನಿ ಬನ್ನಿ.
ಗೈಸ್, ನಾವು ಫಸ್ಟು ಊಟಕ್ಕೆ ಬಂದ್ಬಿಟ್ಟು ಅಮ್ಮವರೆಲ್ಲ ಮೇಲೆ ಹೋಗಿದ್ದಾರೆ ನೋಡಿ. ನಾವು 4 ಜನ ಊಟಕ್ಕೆ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಆಮೇಲೆ ಮೇಲೆ ಹೋಗೋಣ ಅಂತ. ಗೈಸ್, ಊಟ ಮುಗಿಸ್ಕೊಂಡಾಗಲೇ ಎಲ್ಲರೂ ಒಂದೊಂದು ಐಸ್ ಕ್ರೀಮು ಫ್ರೂಟ್ಸು ತಿಂದ್ಕೊಂಡು ನಮ್ಮ ಅಕ್ಕ ಕ್ಲಾಸ್ ಅಟೆಂಡ್ ಮಾಡಬೇಕು ಅಂದ್ಲು. ಅದಕ್ಕೆ ಕಾರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವೆಲ್ಲ ಐಸ್ ಕ್ರೀಮ್ ತಿಂತಾ ಇದ್ದೀವಿ ನೋಡಿ. ಇದು ಒಂದು 5ನೇದು, 6ನೇದು ನೋಡಿ ಗೈಸ್. ನಮ್ಮ ಅಕ್ಕ ಟೆಸ್ಟ್ ಬರೀಬೇಕು ಅಂತ ಬಂದ್ಲು. ಟೆಸ್ಟ್ ಎಲ್ಲ ಮುಗೀತವಳ್ದು. ನಮ್ಮ ತಂಗಿ ಮತ್ತು ನಮ್ಮ ತಮ್ಮಂದಿರು ನೋಡಿ ರೀಲ್ಸ್ ಮಾಡೋಕ್ಕೆ ಹೋಗೋರೆ. ಒಳ್ಳೆ ಹುಚ್ಚರು ಥರ ಆಡ್ತವ್ರೆ. ಅದು ಎಲ್ಲಿ ಗೊತ್ತಾ ರೀಲ್ಸ್ ಮಾಡ್ತಿರೋದು ನೋಡಿ. ಇದು ಕಾರ್ ಪಾರ್ಕಿಂಗು, ಅಲ್ಲಿರೋದೇ ಚೌಟ್ರಿ ನೋಡಿ. ಇಲ್ಲಿ ಬಂದು ರೀಲ್ಸ್ ಮಾಡ್ತವ್ರೆ ಕಾರ್ ಪಾರ್ಕಿಂಗಲ್ಲಿ ಬಂದ್ಬಿಟ್ಟು ನೋಡಿ. ನೋಡಿ, ನಾವೆಲ್ಲ ಮದುವೆ ಮಾಡೋಕ್ಕೆ ಬಂದಿದ್ರೆ ಇವರಿಬ್ರು ರೀಲ್ಸ್ ಮಾಡೋಕ್ಕೆ ಬಂದವ್ರು ಇಲ್ಲಿ ನೋಡಿ. ಹಾಂ, ಇವಳು ಟೀಚರು, ಇವಳು ಸ್ಟೂಡೆಂಟು. ಅದು ಎಲ್ಲಿ ಪಾರ್ಕಿಂಗಲ್ಲಿ ಮಾಡ್ತಾ ಇರೋದು ರೀಲ್ಸ್ನ. ಇಲ್ಲಿ ಟೀಚರ್ ಮೇಡಮ್ ನೋಡಿ, ಅವರಿಬ್ರು ಬಾಟ್ಲಲ್ಲಿ ಫುಟ್ಬಾಲ್ ಆಡ್ತವ್ರಿಬ್ರು. ಸೊ ಇವತ್ತು ಬೆಳಗ್ಗೆ ಮತ್ತೆ ಹೊರಟಿದ್ದೀವಿ ಗೈಸ್. ನಿನ್ನೆ ರಾತ್ರಿ ಹೋಗಿದ್ವಲ್ವಾ ರಿಸೆಪ್ಷನು, ಅದೇ ದಾರಿಗೆ ಇವಾಗ ಹೋಗ್ತಾ ಇದ್ದೀವಿ ನೋಡಿ. ನಾನು ನಮ್ಮಣ್ಣ ಬೈಕಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರೆಲ್ಲ ಹೋದ್ರು. ನಮ್ಮ ಅಣ್ಣ ಬರ್ಲಿ ಅಂತ ಕಾಯ್ತಾ ಇದ್ದೀನಿ ಗೈಸ್. ಬಂದಿದ ತಕ್ಷಣ ಹೊರಡೋದೆ ನೋಡಿ ಗೈಸ್. ಬಂದು ನಾಷ್ಟ ಎಲ್ಲ ಮಾಡಿ ಹೆಲ್ಮೆಟ್ ಎಲ್ಲ ಕಾರೋಗಿದ್ದು. ಇವಾಗ ನಮ್ಮ ಅಣ್ಣಂದೇನೋ ಫೋಟೋ ತೆಗಿಬೇಕಂತೆ. ಈಗ ಫೋಟೋ ತೆಗೆದುಬಿಟ್ಟು ಒಳಗೋಗೋದಷ್ಟೇ. ಬನ್ನಿ ಬೇಗ ಒಳಗೋಗೋಣ, ಟೈಮ್ ಆಗೋಯ್ತು. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ಗೈಸ್. ಬರೋ ಅಷ್ಟರಲ್ಲಿ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಿಮಗೆಲ್ಲ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.